ಇದು ನಿಸರ್ಗ ನಿಯಮನೂ ಹೌದು. ಯಾಕಂತಂದ್ರೆ ಒಂದು ಮೂಮೆಂಟ ಕೇವಲ ಒಬ್ಬರಿಂದ ಆಗುವಂಥದ್ದಲ್ಲ, ಹಲವು ನಾಯಕರಿಂದ ಹಲವು ಜನರು ಆಗುವಂಥದ್ದು. ಅದ್ರಲ್ಲಿ ಜನರು ಸಹಿತ ಇನ್ವಾಲ್ವ್ ಆಗಬೇಕಾಗ್ತದೆ, ರೈತರು ಇನ್ವಾಲ್ವ್ ಆಗಬೇಕಾಗ್ತದೆ. ರೈತರು ಇತ್ತೀಚೆಗೆ ಶಶಿಕಾಂತ್ ಗುರೂಜಿಯವ್ರ ಮಾತನ್ನಾಗಲಿ ಪೂಜಾರಿಯವ್ರ ಮಾತುಗಳನ್ನಾಗಲಿ ಕೇಳಿಕ್ಕೆ ಶುರು ಮಾಡಿದ್ದಾರೆ. ಇದು ಒಳ್ಳೆಯ ಲಕ್ಷಣ. ಯಾಕಂದ್ರೆ ಗುರ್ಲಾಪುರದಲ್ಲಿ ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ, ಎಲ್ಲರೂ ನೋಡಿದ್ದಾರೆ ಯಾವ ರೀತಿ ಜನ ಕೊಡ್ತಾ ಇದ್ದಾರೆ ಅಂತೇಳಿ. ಅದರಿಂದಾಗಿ ಸಹಜವಾಗಿ ಒಂದು ನೈತಿಕ ಬಲ ಹೋರಾಟಗಾರರಿಗೂ ಬರ್ತದೆ. ಅದು ಇವತ್ತು ನಾವು ಕಾಣ್ತಾ ಇದ್ವಿ ಶಶಿಕಾಂತ್ ಗುರೂಜಿಯವರಲ್ಲಿ ಮತ್ತು ಪೂಜಾರಿ ಅವರಲ್ಲಿ. ಇವನ್ನು ಬಿಡದಿತ್ತನ ಹೋಗಿ ಬಂದರು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಕೃಷ್ಣಾ ಬೆಲ್ಟ್ ಆಗಿರ್ಬೋದು, ಇದರ ಸುತ್ತಮುತ್ತ ಇವತ್ತು ನೋಡಿ ಘಟಪ್ರಭಾ ನದಿ ಹತ್ತಿರನ ಹುಕ್ಕೇರಿ ಡ್ಯಾಮ್ ಅಲ್ಲೇ ಅದ, ಅದರ ನೀರು ಸಹಿತ ಸರಿಯಾಗಿ ಹೋಗಿ ಮುಟ್ತಾ ಇಲ್ಲ, ಹಳ್ಳಿಗಳು ಹೋಗಿ ಮುಟ್ತಾ ಇಲ್ಲ, ಕೆರೆಗಳು ತುಂಬಿಸ್ತಾ ಇಲ್ಲ ಅನ್ನುವಂಥ ಒಂದು ಏನಪ್ಪ ರೈತರ ಒಂದು ಆರೋಪ ಅಷ್ಟಲ್ಲ, ಆ ನೀರು ಇಳಿದ್ರೆ ಒದ್ದಾಟನ್ನು ಅವ್ರು ಇವತ್ತು ಯಾರು ಮುಂದೆ ಹೇಳಬೇಕಾಗ್ಯದ. ಅದಕ್ಕೆ ಇವತ್ತು ಸಹಜವಾಗಿ ರೋಚದ ಅಲ್ಲ. ಇದನ್ನು ಇವತ್ತಿನ ನೀರಾವರಿ ಇಲಾಖೆದಿದ್ದು ಭಾಳ ಕಾಳಜಿ ವಹಿಸಿ ರೈತರಿಗೆ ಮೊದಲು ನೀರಾದರೂ ಕೂಡ್ರಿಪ್ಪ, ನೀವು ಮಾರ್ಕೆಟ್ ನಂತರ ನೋಡ್ರಿ ಆಯ್ತದು. ಕಡೆಗೆ ಅದು ಏನು ಬೆಳೆದಿರ್ತಾರೆ, ಊಟ ಮಾಡ್ಕೊಂಡು ಇರ್ತಾರೆ, ಬದುಕ್ತಾರೆ ಅವರು ಅಂತ. ನೀರು ಇಲ್ಲಂದ್ರೆ ಬದುಕು ಇಲ್ಲ ಅಂದಂಗೆ ಆಗಿ ಹೋಗ್ಬಿಟ್ಟದ. ಸಹಜದ ಯಾವ ಬೆಳೆನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಗೊಬ್ಬರ ಹಾಕಿ ಮಾಡೋರು ನೀರು ಇಲ್ಲ ಅಂದ್ರೆ ಇಂಥ ಪರಿಸ್ಥಿತಿ ಇವತ್ತು ರೈತರ ಮುಂದದ. ನೀವು ಶೋಷಣೆ ಮಾಡ್ರಪ್ಪ ಮಾರಾಯರ. ಶುಗರ್ ಫ್ಯಾಕ್ಟ್ರಿಯಲ್ಲಿ ಕಬ್ಬಿನಾಗ ರೇಟ್ ಹೊಡಿತೀರಿ, ತೂಕದಾಗ ಹೊಡಿತೀರಿ, ಮತ್ತೇನೋ ಮಾಡ್ತೀರಿ, ಡಿಲೇ ಮಾಡ್ತೀರಿ. ಉಳಿದ ಬೆಳೆಗಳಿಗಂತ ಮಾರ್ಕೆಟ್ ಇಲ್ಲ, ಬಂದಂಗೆ ಮಾರೋದು. ಚಲೋ ರೇಟ್ ಇತ್ತು, ರೈತ ಆ ವರ್ಷ ಒಳ್ಳೆ ಬಟ್ಟೆ ಗಿಟ್ಟೆ ತುಡ್ತಾನ, ಬಂಗಾರ ಮಾಡ್ಕೋತಾನ, ಮದುವೆ ಮಾಡ್ಕೋತಾನ, ಹತ್ತಲಿಲ್ಲಪ್ಪ ಅಂತಂದ್ರಾಗ ಮತ್ತು ನಡೆಯಪ್ಪ ಮುಂದೆ ಹೋಗುವಂಥ ಪರಿಸ್ಥಿತಿ. ಅದು ಏನೋ ಇದ್ರ ಕಡೆಗೆ ಅಟ್ಲೀಸ್ಟ್ ನೀರು ಅದ ಬಿಡಪ್ಪ, ನಾವು ನೀರು ಕೂಡ ಅದ್ರ ಬದುಕ್ತೀವಿ, ಒಂದಿಷ್ಟು ಏನೋ ಬೆಳೆದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಉಂಡ ಮೆಲತ್ತ ಜನರಿಗೆ ಹಂಚ್ತೀವಿ ಅನ್ನುವಂಥ ಅನೇಕ ರೈತರಿದ್ದಾರೆ. ಅದಕ್ಕೆ ದಾರಿ ಮಾಡಿಕೊಳ್ಬೇಕಾಗಿದೆ. ಆ ದಿವಸ ಹೋರಾಟ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಈಗ ನಾವು ಎಷ್ಟು ಹ್ಯಾಟ್ಸಪ್ ಹೇಳೋದು ಕಡಿಮೆ ಈ ಶಶಿಕಾಂತ್ ಗುರೂಜಿಗೆ ಮತ್ತು ಅವ್ರ ಸಂಘಟಕರಿಗೆ. ಈ ದಿಸೆಯಲ್ಲೇ ಹುಕ್ಕೇರಿ ನಡೆದಂಥ ಮೂಮೆಂಟ ಮತ್ತೇನು ಪಡಿತದೆ ನೋಡೋಣ ಅಂದ್ರೆ ನಮ್ಮ ಸರ್ಕಾರಕ್ಕೆ ನಿಜವಾಗಿ ಕಾಳಜಿ ಇದ್ದರೆ. ಮತ್ತು ಈಗಾಗಲೇ ಡ್ಯಾಮ್ಗಳಲ್ಲಿ ನೀರಿಲ್ಲ, ಅದಕ್ಕಾಗಿ ನೀವು ಯಾವ ಬೆಳೆ ಹಾಕಿಬೇಡ್ರಿ ಅಂತ ಒಂದು ಸ್ಲೋಗನನ್ನು ಹಾಕಿದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಅವರು. ಆದರೆ ಅಟ್ಲೀಸ್ಟ್ ಮೊದಲು ಡ್ಯಾಮರಿಗೆ ಕಟ್ಟಿಸ್ರಿ. ಡ್ಯಾಮ್ ಕಟ್ಟಿಸೋ ಜೊತೆಗೆ